ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸಂಡೇ, ನಾನು ವಿಜಯ್ ಅಷ್ಟೇ ರೆಡಿ ಆಗಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನಕ್ಕೆ ಅಂತೆಲ್ಲನೂ ಶೇರ್ ಮಾಡ್ತೀನಿ. ಸೊ ಇವತ್ತು ನಾನು ವೇರ್ ಮಾಡಿದ್ದೀನಿ ಈ ಒಂದು ಸ್ಯಾರಿ. ಇದು ಬಂದುಬಿಟ್ಟು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಚೆನ್ನಾಗಿದೆ, ಎರಡು ಕಲರ್ ಕಾಂಬಿನೇಷನ್ ಎಲ್ಲನೂ. ಹಾಗೆಯೇ ಸಿಂಪಲಾಗಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೆ. ನಾನು ಕೂಡ ಈಗ ಸಿಂಪಲಾಗಿ ರೆಡಿ ಆಗಿದ್ದೀನಿ. ವಿಜಯ್ ಕೂಡ ನನ್ನ ಜೊತೆ ರೆಡಿ ಆಗಿದ್ದಾನೆ. ಸೊ ಎಲ್ಲಿಗಪ್ಪ ಹೋಗ್ತಾಯಿದ್ದೀವಿ ಅಂತಂದರೆ ಬೀಗ್ರೂಟಕ್ಕೆ ಹೋಗ್ತಾಯಿದ್ದೀವಿ. ಸೊ ಮೊನ್ನೆ ನನ್ನ ತಮ್ಮನ ಮದುವೆ ಆಯ್ತಲ್ವಾ, ಸೊ ಅಲ್ಲಿ ಬೀಗ್ರೂಟ ಇದೆ ಇವತ್ತು, ಹಾಗಾಗಿ ಹೋಗ್ತಾಯಿದ್ದೀವಿ. ವಿನಯ್ ಬರ್ತಾಯಿಲ್ಲ ನಮ್ಮ ಜೊತೆ, ಯಾಕೆಂದರೆ ಇವಾಗ 10th ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ. ಆಲ್ರೆಡಿ ಒಂದು ಎಕ್ಸಾಮ್ ಆಗಿದೆ ಕನ್ನಡ, ಇನ್ನು ನೆಕ್ಸ್ಟ್ ನಾಳೆ ಅಂದರೆ ಮ್ಯಾಥ್ಸ್ ಇರೋದ್ರಿಂದ ಸೊ ಅವನು ಮನೇಲೇ ಇದ್ದು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ದೆ. ಜೊತೆಗೆ ಹಸ್ಬೆಂಡ್ ಕೂಡ ಇದ್ದರು. ಹಾಗಾಗಿ ಸೊ ನಾವಿಬ್ಬರು ಮನೇಲಿ ಇರ್ತೀವಿ, ನೀನು ವಿಜಯ್ ಹೋಗ್ಬಿಟ್ಟು ಬನ್ನಿರಿ ಅಂತ ಹೇಳಿದ್ರು. ಹಾಗಾಗಿ ನಾನು ವಿಜಯ್ ಮಾತ್ರ ರೆಡಿ ಆಗಿದ್ದೀವಿ. ಸೊ ನಾವಿಬ್ಬರು ರೆಡಿ ಆಗಿಬಿಟ್ಟು ಈಗ ಹೊರಡ್ತಾಯಿದ್ವಿ. ಆ್ಯಕ್ಚುಲಿ ಟಿಫನ್ ಏನು ಮಾಡಿರಲಿಲ್ಲ ನನ್ನ ಮನೆಯಲ್ಲಿ, ಅದಕ್ಕೆ ಹಸ್ಬೆಂಡೇ ಇಡ್ಲಿ ಮತ್ತು ವಡೆ ಈಸ್ಕೊಟ್ಟಿದ್ರು. ಅವರು ಕೂಡ ರೈಸ್ ಬಾತು ಮತ್ತು ವಡೆ ಈಸ್ಕೊಂಡಿದ್ರು. ಮಧ್ಯಾಹ್ನಕ್ಕೆ ನಾವು ಹೋಟ್ಲಲ್ಲೇ ಊಟ ಮಾಡ್ಕೊತೀವಿ, ನೀವು ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೂಡ ಏನು ಟಿಫನ್ ಮಾಡಿರಲಿಲ್ಲ. ಸ್ವಲ್ಪ ಎದ್ದಿದ್ದು ಕೂಡ ಲೇಟನ್ನೇ ಆಗೋಯಿತು. ನಾವು ಸರಿ ಆಯ್ತಂತ ಹೇಳಿ ಇಡ್ಲಿ ವಡೆ ಕೊಡಿಸಿದ್ರಲ್ವ, ವಿಜಯ್ ಇದ್ಕೊಂಡು ನಾನು ಯಾವತ್ತೂ ಬಸ್ಸಲ್ಲಿ ತಿಂದೇನೆ, ಇವತ್ತು ನಾವು ಬಸ್ಸಲ್ಲಿ ತಿನ್ನಲೇಬೇಕು ಅಂತ ಹೇಳಿ ಅಲ್ಲೇ ತಿನ್ನೋಣ ಅಂತ ಹೇಳಿ ಅಲ್ಲಿಗೆ ಪಾರ್ಸಲ್ ಮಾಡಿಸ್ಕೊಂಡಿದ್ದ. ಸರಿ ಆಯ್ತಂತ ಹೇಳಿ ಪಾರ್ಸಲ್ನ ಬಸ್ಸಲ್ಲಿ ತೊಗೊಂಡು ಬಂದು ಅಲ್ಲಿ ಇಟ್ಟು ವಿಡಿಯೋನ ಮಾಡ್ಕೋತಾ ಇದ್ದೀವಿ. ಬಸ್ ಅಲ್ಲೇ ಸ್ಟಾಪ್ ಮಾಡಿತ್ತು ಹೊಸಕೋಟೆಯಲ್ಲೇ. ಆಮೇಲೆ ಹೊಸಕೋಟೆಯಲ್ಲಿ ಒಂದು 10 ನಿಮಿಷ ಸ್ಟಾಪ್ ಕೊಟ್ಟಿದ್ದರು. ಫಸ್ಟು ನಾವೇ ಹತ್ಕೊಂಡು ಸ್ವಲ್ಪ ಟಿಫನ್ ಮಾಡ್ಕೊಂಡ್ಬಿಟ್ವಿ ಬೇಗ, ಬಸ್ ಮೂವ್ ಆಗೋದಕ್ಕಿಂತ ಮುಂಚೆ. ಅಲ್ಲಿ ಮೊಬೈಲ್ ಇಡ್ತಿದ್ದಂಗೆ ಮೊಬೈಲ್ ಬೀಳ್ತಾನೆ ಇತ್ತು. ಸರಿ ಆಯಿತು ಅಂತ ಹೇಳಿ ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಇಬ್ಬರೂ ಟಿಫನ್ ಮಾಡ್ಕೊಂಡ್ವಿ. ನಾನೊಂದು ಇಡ್ಲಿ ವಡೆ, ವಿಜಯ್ ಒಂದು ಇಡ್ಲಿ ವಡೆ ತಿನ್ಕೊಂಡ್ವಿ. ಇದೇ ಫಸ್ಟ್ ಟೈಮ್ ನಾವು ಬಸ್ಸಲ್ಲಿ ತಿಂದಿದ್ದು ಈ ಥರ, ಯಾವತ್ತೂ ಅಷ್ಟೇ ತಿಂದಿರಲಿಲ್ಲ. ಅದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ವಿಜಯ್ ತುಂಬ ಫೋರ್ಸ್ ಮಾಡ್ದೆ, ನಾನು ತಿನ್ನಲೇಬೇಕು ಬಸ್ಸಲ್ಲಿ ಒಂದು ಸಲ, ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಏನು ಹೆಂಗಿರುತ್ತೆ, ಟೇಸ್ಟ್ ಹಂಗೆ ಇರುತ್ತೆ, ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ಈಗ ಮಾಲೂರು ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಹಾಗೆ ಇಲ್ಲಿ ಕಾಫಿ ಪುಡಿ ಚೆನ್ನಾಗಿರುತ್ತೆ, ತೊಗೊಂಡು ಹೋಗೋಣ ಅಂತ ಹಾಗೆ ಬಂದಿದ್ದೆ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಅಂಗಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಓಪನ್ ಇರಲಿಲ್ಲ. ಸೊ ಫೈನಲಿ ಇವಾಗ ಆಟೋ ತೊಗೊಂಡು, ಅಂದರೆ ಆಟೋಲ್ಲಿ ಕೂತ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಇವಾಗ ಇಲ್ಲಿ ಮುದ್ದೆ ಕಟ್ಟೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಎಲ್ಲರೂ ಸೇರಿಕೊಂಡು ಮುದ್ದೆ ಮಾಡೋದು ಅಂತ ರೀತಿ ಚೆನ್ನಾಗಿರುತ್ತಲ್ವ. ಸೊ ಭಾರಿ ಟ್ಯಾಲೆಂಟ್ ನೀರು ಬೇಕು, ಒಳಗಡೆಯಿಂದ ಒಂದು ಎತ್ಕೊಂಬಮ್ಮ, ಒಂದಕ್ಕೆ ಅಕ್ಕ ನೀನಿಲ್ಲ ಹಾಕು. ಕೂಡ ಬಟ್ಲಂಗ್ ಮಾಡ್ಕೊಂತಾರೆ ಸಪ್ರೇಟ್ ಆಗಿ
ಯಾರೋ ಒಬ್ರು ತಿನ್ಕೊಂತಾರೆ ಆಮೇಲೆ ಮುರ್ಕೊಂತಾರಲ್ಲ ಇದ್ರ ಮೇಲೆ ಯಾಕೋ ಅಂತ ಸೋಟಾಗಿರೋದಲ್ಲ ಅದ್ರಾಗೆ ಅಮ್ಮ ಇಡ್ಲಿ ಇದು ಬೇಡ ಇದು ಇಲ್ಲಿ ಯಾಕೋ ಒಂದು ಮುದ್ದೆ ಅಯ್ಯೋ ನಮ್ಮನ್ನ ಇದು ಮಾಡ್ತಾ ಇದ್ದೀವಿ ನಾವು ಮಾಡುತ್ತಿದ್ದೀವಿ ವೇಸ್ಟ್ ಮಾಡಾಕ್ತಾರೆ ಚಿಕ್ಕ ಮಾಡ್ತಾ ಇದ್ದೀರಾ ನೀವು ಅವಪ್ಪನ ಬಿಡಮ್ಮ ಎಲ್ಲ ಆಮೇಲೆ ಏನಿದೆ ಇಷ್ಟಿಷ್ಟಪ್ಪ ಮಾಡ್ಬೇಕು ಅಲ್ಲೇ ಇಲ್ಲ ಕೆಳಗಿಟ್ಬಿಡು ಹಾಂ ಈ ಕಡೆ ಅಲ್ಲಿ ಯಾರು ಹುಡುಗರು ಅವರು ಸೌಟಾಗಿರೋದು ರೈಸ್ ಬರ್ಬೇಕಲ್ಲ ಅದೇ ಕರೆಕ್ಟಾಗಿ ಆಯ್ತಾ ಎಲ್ಲ ನೀಟಾಗಿ ಕುಂತ ಮಾತಾಡಂಟಿ ಇದೆಲ್ಲ ಮಾಡಬೇಡ ಹಾಂ ಅವಾಗೆ ಬಂದೆ 11 ಗಂಟೆಗೆ ಬೇಡ ಬೇಡ ಫೋನ್ తీసుకోవాలి ಹಿಂಗೆ ಕಾಣಿಸ್ತಾ ಇದ್ದೀವಾ ನೀನು ಹಿಡ್ಕೋ ಬೇಡ ನಮ್ಮ ಯೂಟ್ಯೂಬರ್ ಕಷ್ಟಗಳು ಹೆಂಗಿರುತ್ತೆ ಗೊತ್ತಾ ನಮ್ಮ ಯೂಟ್ಯೂಬರ್ಗಳಿಗೆ ಎಷ್ಟು ಕಷ್ಟ
ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ನಾವು ಕೂಡ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಓಡಾಡಿಕೊಂಡು ಆರಾಮಾಗಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ಬಂದ್ವಿ. ಸಂಜೆ ಒಂದು 5 ಗಂಟೆ ಆ ಥರ ಅಲ್ಲಿಂದ ಬಿಟ್ವಿ. ಮನೆಗೆ ಒಂದು 6:30 ಆಗಿತ್ತು ಬರೋಷ್ಟೊತ್ತಿಗೆ. ಮತ್ತು ನಾನು ಯಾವುದೇ ಥರ ವ್ಲಾಗ್ ವೀಡಿಯೋಸ್ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಬರ್ತಡೇ ಸ್ವಲ್ಪ ಸುಸ್ತಾಗಿದ್ದರಿಂದ ಹಾಗೇ ನಾನು ಮಲ್ಕೊಂಡ್ಬಿಟ್ಟೆ. ಹಾಗಾಗಿ ನಾನು ಮತ್ತೇನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಮತ್ತು ಏನಾದರೂ ಅಂದ್ಕೊಂಡೆ ವೀಡಿಯೋಸ್ ಇನ್ನೂ ಸ್ವಲ್ಪ ಮಾಡ್ಕೋಬೇಕಿತ್ತು ಅಂತೇಳ್ಬಿಟ್ಟು, ಬಟ್ ಆಗಲಿಲ್ಲ. ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಮಲ್ಕೊಂಡ್ಬಿಟ್ಟೆ. ಮತ್ತು ಸಂಡೇ ಬೇರೆ ಬೇಗ ಎದ್ದೇಳಬೇಕಿತ್ತು. ವಿನಯ್ಗೆ ಅಗೇನ್ 10th ಎಕ್ಸಾಮ್ ಇತ್ತಲ್ವ, ಅವ್ನು ಬೆಳಗ್ಗೆಯಿಂದ ಅವನು ಕೂಡ ಸ್ವಲ್ಪ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದ. ಹಾಗಾಗಿ ಅವನಿಗೂ ಕೂಡ ಸ್ವಲ್ಪ ಬೇಗ ಮಲ್ಕೊಳ್ಳೋಕೆ ಹೇಳ್ಬಿಟ್ಟು ನಾವು ಮಲಗಿಬಿಟ್ವಿ. ಹಾಗೆ ತುಂಬ ಜನ ಕೇಳ್ತಾಯಿದ್ರಿ, 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀತಾ ಇದ್ದಾನೆ ವಿನಯ್, ಹಾಗಾಗಿ ಅವನಿಗೆ ಜಾಸ್ತಿ ಎಲ್ಲ ಫೋರ್ಸ್ ಮಾಡಬೇಡಿ, ಸ್ಟ್ರೆಸ್ ಕೊಡಬೇಡಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಕೂಡ ಅಷ್ಟೇ, ಏನಷ್ಟೊಂದು ನಾವು ಸ್ಟ್ರೆಸ್ ಕೊಡೋದಾಗಲಿ, ನೀನು ಇಷ್ಟೇ ಪರ್ಸೆಂಟೇಜ್ ತೆಗಿಬೇಕು, ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ಯಾವತ್ತೂ ಅವನಿಗೆ ಫೋರ್ಸೇ ಮಾಡಲಿಲ್ಲ. ಇವಾಗಲೂ ಅಷ್ಟೇ ಫೋರ್ಸ್ ಮಾಡ್ತಾಯಿಲ್ಲ. ರಾತ್ರಿ ಎಲ್ಲ ಕುತ್ಕೊಂಡು ಓದಬೇಕು ಅಥವಾ ಬೆಳಗ್ಗೆ ಬೇಗ ಎದ್ದು ಓದಬೇಕಂತ ಕೂಡ ನಾವೇನು ರಿಸ್ಟ್ರಿಕ್ಷನ್ ಮಾಡ್ತಾಯಿಲ್ಲ. ಎಷ್ಟು ಆಗುತ್ತೋ ಅವ್ನಿಗೆ ಎಷ್ಟಾಗುತ್ತೋ ಅವ್ನಿಗೆ ಅಷ್ಟು ಓದಲಿ ಸಾಕು. ನಾನು ಅಷ್ಟೇ ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಾಯಿಲ್ಲ, ಇಷ್ಟೇ ಪರ್ಸೆಂಟೇಜ್ ಬರಬೇಕು, ಮಾರ್ಕ್ಸ್ ಬರಬೇಕು ಅಂತ. ನಾನಾಗಲಿ ಹಸ್ಬೆಂಡ್ ಆಗಲಿ ಅವ್ರು ಯಾರಾದರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಸರಿ, ಅವ್ರಿಗೆ ಎಷ್ಟಾಗುತ್ತೋ ಅಷ್ಟೇ ಓದಲಿ ಸಾಕು. ಸೊ ಯಾರೆಲ್ಲ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೀತಾ ಇದ್ದೀರೋ ಎಲ್ಲ ಮಕ್ಳಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಎಕ್ಸಾಮ್ನ ಮಾಡಿ. ಸೊ ನೀವೆಲ್ಲ ಏನು ಓದಿರ್ತೀರೋ ಅದೇ ಎಕ್ಸಾಮಲ್ಲಿ ಬರಲಿ, ಅದನ್ನೇ ನೀವು ಎಲ್ಲ ಚೆನ್ನಾಗಿ ಎಕ್ಸಾಮ್ನ ಬರೆದು ಎಲ್ಲರೂ ಪಾಸ್ ಆಗಬೇಕು ಅನ್ನೋ ಅಷ್ಟೇ ನಾನು ಕೂಡ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಕೇಳ್ತಾಯಿದ್ರಿ ಈ ವಿಷಯದ ಬಗ್ಗೆ, ಹಾಗಾಗಿ ಇದನ್ನು ಕೂಡ ಶೇರ್ ಮಾಡಿದೆ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಗೆ ಈ ವಾರ ಎಲ್ಲ ಒಂದು ಸ್ವಲ್ಪ ವಿಡಿಯೋ ಡಿಲೇ ಆಗ್ಬೋದು ಹಾಕೋದಕ್ಕೆ, ಯಾಕಂದರೆ ರೀಸನ್ ನಿಮಗೆ ಗೊತ್ತು. ಆಮೇಲೆ ನೋಡೋಣ, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಮೈ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.